ಹಾಯ್ ಗಾಯ್ಸ್, ಇವತ್ತಿನ ಈ ಸ್ಪೆಷಲ್ ಡಿಶ್ ಮಹಾರಾಷ್ಟ್ರದ ಫೇಮಸ್ ಸ್ನ್ಯಾಕ್ ರೆಸಿಪಿ ಸಾಬುದಾನ ವಡ. ತುಂಬಾ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಹಾಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಈ ಸಾಬುದಾನನ ಮಾಡೋದು ಹೇಗೆ ಅಂತ ನೋಡೋಣ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸಾಬುದಾನ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ, ನರ್ವಸ್ ಸಿಸ್ಟಮ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಗ್ಲೂಟೆನ್ ಫ್ರೀ ಇರೋದ್ರಿಂದ ಅನೆಮಿಯಾಯಿಂದ ಬಳಲ್ತಾ ಇದ್ದರೆ ಇದು ತುಂಬಾ ಸಹಾಯಕಾರಿ. ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಹೆಲ್ತ್ ಅಂತಲೂ ಹೇಳ್ಬೋದು. ನಾನಿಲ್ಲಿ 1/4 kg ಆಗೋಷ್ಟು ಸಾಬುದಾನ ತೊಗೊಂಡಿದ್ದೆ. ಅಂದರೆ 250 ಗ್ರಾಮ್ ಸಾಕಾಗುತ್ತೆ. ಇದರಿಂದ ಒಂದು 7ರಿಂದ 8 ಸಾಬುದಾನ ವಡೆ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ನೆನೆಸಿಟ್ಟು ಒಂದು 4ರಿಂದ 5 ತಾಸಾದರೂ ನೆನೆಸಿಟ್ರೆ ಅದು ಉಬ್ಕೊಂಡು ಬರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು ಯಾವ ಥರ ಉಬ್ಕೊಂಡು ಬಂದಿದೆ, ಮೆತ್ತಗಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ವಡೆಗಳು. ಹಾಗೆ ಈ ವಡೆ ಮಾಡಲಿಕ್ಕೆ ಯಾವೆಲ್ಲ ಐಟಮ್ಸ್ನ ನಾನು ತೊಗೊಂಡಿದ್ದೀನಿ, ಪ್ರಿಪೇರ್ ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಶೇಂಗಾ ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಸಣ್ಣದಾಗಿ ಜಜ್ಜಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಖಾರ, ಜೀರಿಗೆ, ನೀವು ಬೇಕಾದರೆ ಅಜ್ವಾನ ತೊಗೋಬೋದು. ಸ್ವಲ್ಪ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. 3ರಿಂದ 4 ಕಟ್ ಮಾಡಿರೋವಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ. ಅಂದರೆ ಆಲೂಗಡ್ಡೆನ ಕಟ್ ಮಾಡಿ ಬೇಯಿಸಿ ನಿಧಾನವಾಗಿ ಆರಿಸಿ ಆದಮೇಲೆ ನಾನಿಲ್ಲಿ ಸ್ಮ್ಯಾಶ್ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ಏನೇನು ಪದಾರ್ಥ ತೊಗೊಂಡಿದ್ದೀವಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೇ ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ. ಸ್ಪೂನ್ ತೊಗೊಂಡು ಮಾಡೋದ್ರಿಂದ ಹಾಗೆ ಸ್ಮ್ಯಾಶರ್ ತೊಗೊಂಡು ಮಾಡೋದ್ರಿಂದ ಅಷ್ಟು ಟೇಸ್ಟಿ ಅಂತ ಅನಿಸಲ್ಲ. ಸೊ ಕೈಯಿಂದ ಮಾಡಿದರೆ ಎಲ್ಲನೂ ಸ್ಪ್ರೆಡ್ಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆ ಉಪ್ಪು ಕಂಟೆಂಟ್ ಅನ್ನೋದು ಎಲ್ಲ ಕಡೆನೂ ಹಿಡ್ಕೊಂಡು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಸ್ವಲ್ಪ ಕೈಗೆ ನೀರು ಅಂಟಿಸ್ಬಿಟ್ಟು ನಮಗೆಷ್ಟು ಬೇಕೋ, ಯಾವ ಸೈಜಲ್ಲಿ ಬೇಕೋ ವಡೆಗಳು ಆ ಸೈಜಲ್ಲಿ ಹಿಟ್ಟು ತೊಗೊಂಡು, ಅಂದರೆ ಸಾಬುದಾನ ತೊಗೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು. ಈ ಥರ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಫಸ್ಟೇ ನೀವು ಪ್ರಿಪೇರ್ ಮಾಡಿನೂ ಮಾಡ್ಬೋದು, ಅಥವಾ ಒಂದೊಂದೇ ಎರಡೆರಡೇ ಪ್ರಿಪೇರ್ ಮಾಡಿ ಮಾಡ್ಬೋದು. ಆಗ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಈ ಥರ ಪ್ರಿಪೇರ್ ಮಾಡಿಟ್ಕೊಂಡು ಆಮೇಲೆ ಫ್ರೈ ಮಾಡೋದು ತುಂಬ ಒಳ್ಳೆಯದು. ಸೊ ನಾನು ಈ ಥರ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಸ್ವಲ್ಪ ನೀರು ತೊಗೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ನಿಮಗೆ ಆಗಲಿಲ್ಲ, ದಪ್ಪನೇ ಬರ್ತಿದೆ, ದಪ್ಪ ಆದರೂ ಪರವಾಗಿಲ್ಲ, ಬಟ್ ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ. ದಪ್ಪ ಆದರೆ ಒಳಗಡೆ ಇರೋವಂಥ ಸಾಬುದಾನ ಬೇಯಲ್ಲ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಮಾಡಿ. ಇಷ್ಟೆಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲೇ ನಾವು ಒಂದು ಕಡಾಯಲ್ಲಿ ಆಯಿಲ್ ಇಟ್ಟು ಬೇಯಿಸೋಕ್ಕೆ, ಅಂದರೆ ಕಾಯಲಿಕ್ಕೆ ಇಟ್ಟರೆ ತುಂಬಾ ಸೂಕ್ತ ಆಗುತ್ತೆ. ಬೇಗ ಆಗಿಬಿಡುತ್ತೆ. ಸೊ ನಾವಿಲ್ಲಿ ಪ್ರಿಪೇರ್ ಮಾಡೋಷ್ಟರಲ್ಲೇ ಅದೆಲ್ಲ ಚೆನ್ನಾಗಿ ಕಾದಿರುತ್ತೆ. ಅಷ್ಟೊತ್ತಿಗೆ ನಾವು ಪ್ರಿಪೇರ್ ಮಾಡಿಟ್ಟಿರೋಂಥ ಸಾಬುದಾನ ಹಾಕಿ ನಾವು ಪ್ರಿಪೇರ್ ಮಾಡ್ಬೋದು ಅಂತ ಒಂದು ಕಾರಣಕ್ಕೆ ನಾನಿಲ್ಲಿ ಆನಿಯನ್ ಕೂಡ ಆ್ಯಡ್ ಮಾಡಿದ್ದೀನಿ. ಆನಿಯನ್ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ, ಕ್ರಿಸ್ಪಿ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಈ ಥರ ಫೈನಲಾಗಿ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಕರಿಯೋದಷ್ಟೇ, ಸ್ವಲ್ಪ ಟೈಮ್ ತೊಗೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಕರಿಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಗಾಯ್ಸ್, ನೋಡಿದ್ರಲ್ಲ ಯಾವ ಥರ ವಡೆ ಮಾಡೋದು. ಸಿಂಪಲಾಗಿ ಟ್ರೈ ಮಾಡಿ ಒಂದು ಸಲ. ತುಂಬಾ ಟೇಸ್ಟಿ ಹಾಗೆ ಹೆಲ್ದಿಗೂ ತುಂಬಾ ಒಳ್ಳೆಯದಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.